ಚಿಟ್ಟು ಎಲಿಯಾಸ್ ಜೋಕೋಜಿ ಒಂದೇ ಕೇಸ್ 392 ಕೇಸ್ ಕ್ಲೋಸ್ ಇದೆ ಸರ್. 3 ಕೇಸ್ ಲಾಸ್ಟ್ ಕೇಸ್ ಬಂದುಬಿಟ್ಟು 73/2014 ಯಾವುದೇ ಕೇಸು ಪಿಟಿಲ್ಲ. ಈಗ ಏನು ಮಾಡ್ತೀವಿ ಓಕೆ ಕೇಸ್ ಕ್ಲೋಸ್ ಏನು ತನಿಖಾ ಮಾಡ್ತಾರೆ ಅದು ಕಾಪರೇಟ್ ಮಾಡಬೇಕು ಅಂತ ಏನಿರಲಿ. ನಿಮಗೆ ಏನು ಸಮಸ್ಯೆ ಇದೆ ಪೊಲೀಸರು ತನಿಖೆ ಮಾಡಿ ಕಾಪರೇಟ್ ಮಾಡ್ತೀವಿ. ನಿಮ್ಮ ತಪ್ಪನ್ನು ಆಚರಣೆ ನೋಡಿ ಎಷ್ಟು ಕೇಸ್ ಒಂದೇ 13 ಆಗಿದೆ. ಸರ್ ದಿನೇಶ್ ಯಾಕೆ ಮಾಡಿದ್ದೀರಾ? ಮನೆ ಹತ್ರ ಏನು ಸಮಸ್ಯೆ ಪೊಲೀಸ್ ಸಹ ಬರ್ತೀವಿ. ಮುನ್ಸಿಪಾಲ್ಟಿಗೆ ಜಗಳ ಮಾಡ್ತೀವಿ. ಆನಂದ್ 2 ಇದೆ ಸರ್. ಕುಲ 2 ಕುಲ ಸರ್. 22 ಅಲ್ಲಿ ಕುಲ ಸರ್. ಏನು ಮಾಡ್ತೀವಿ ರಿಪೋರ್ಟರ್ ಆಗಿ ನೀವು ಯಾಕೆ ರಿಪೋರ್ಟರ್ ಆಗಿ ಮಾಡ್ತೀವಿ? ಸಮಸ್ಯೆ ಇದೆ 21 6 ಸಲ ಓಡಲಿಕ್ಕೆ ಬಂದಿದ್ದಾರೆ. ಬೇರೆ ಬೇರೆ 6 ಕೇಸ್ ಇದೆಯಾ? 6 ಕೇಸ್ ಇದೆ. 6 ಕೇಸ್ ಈಗಿಲ್ಲಪ್ಪ, ಕೇಸ್ ಆಗಿದೆಯಲ್ಲ. ಎಚ್ ಬಿ ಟಿ ಎಲ್ಲ ಕೂಡ ಮಾಡಿ ಆರಾಮಾಗಿ ಡಿಸೈಡ್ ಮಾಡ್ತೀವಿ. ತೊಳಿ ಹೋಗ್ತಾರೆ 5 ಎಚ್ ಬಿ ಟಿ ಸರ್. ವ್ಯಾಪಾರ ಮಾಡಿ ಆರಾಮಾಗಿ ಯಾಕೆ ಈ ಥರ ಸರಿಯಾಗಿರಬೇಕು. ಎಚ್ ಬಿ ಟಿ ಎಫೆಂಟು ಸರ್. ನಿಮ್ಮಲ್ಲಿ 3 ನಾಟ್ಸ್ ಅಟ್ಯಾಕ್ ಆಗಿದೆ ಸರ್. ರೌಡಿ ಸರ್ ಸುಮಾರು more than 600 ಇದ್ದಾರೆ. ಸೊ ಈಗ ನಾವೆಲ್ಲ ನಮ್ಮ ಜಿಲ್ಲೆಯಲ್ಲಿ ರೌಡಿ ಆ್ಯಕ್ಟಿವಿಟಿ ಎಲ್ಲಿ ಯಾರ್ಯಾರ ಹೆಸರು ಇದೆ ಅವರಿಗೆ ನಾವು ಕರೆದೀವಿ. ಅವ್ರಿಗೆ ವಿಚಾರಣೆ ಮಾಡ್ತಿದ್ದೀವಿ. ಅವ್ರದ್ದು ಏನು ಚಟುವಟಿಕೆ ಇದೆ, ಈಗ ಅವ್ರದ್ದು ಎಷ್ಟು ಕ್ರೈಮ್ ಆಗಿದೆ, ಈಗ ಏನು ಮಾಡ್ತಾಯಿದ್ದಾರೆ. ಸೊ ಅದು ನೋಡ್ಕೊಳ್ಳಿಕ್ಕೆ ಅವ್ರಿಗೆ ನಿಗಾ ಇಟ್ಕೊಳ್ಳಿಕ್ಕೆ ನಾವೆಲ್ಲ ಕರೆದೀವಿ. ಈಗ ಗಣೇಶ ಹಬ್ಬ ಕೂಡ ಬರ್ತಾಯಿದೆ. ಅಲ್ಲಿ ಕೂಡ ಯಾವುದೇ ರೀತಿಯಿಂದ ಯಾವುದೇ ಸಮಸ್ಯೆ ಆಗಬಾರ್ದು. ಅದಕ್ಕೆ ಪ್ರಿವೆಂಟಿವ್ ಆ್ಯಕ್ಷನ್ ಇದು ಕೂಡ ತಗೊಳ್ತಾ ಇದ್ದೀವಿ. ಸೊ ಪರ್ಪಸ್ ಏನಿದೆ, ಫಸ್ಟ್ ನಿಗಾ ಇಟ್ಕೊಳ್ಳಿಕ್ಕೆ ಯಾರು ಸರಿಯಾಗಿ ಇರ್ತಾರೆ, ಅದು ಆಮೇಲೆ ಯಾವುದೇ ಕೇಸ್ ಇಲ್ಲ, ಅವ್ರದ್ದು ಯಾರಿಗೆ ತೊಂದರೆ ಕೊಡ್ತಾಯಿಲ್ಲ, ಆಮೇಲೆ ಕೂಡ ಕ್ಲೋಸರ್ಗೆ ಕೂಡ ನಾವು ಮಾಡ್ತೀವಿ. ಆ್ಯಂಡ್ ಅವ್ರಿಗೆ ಕೊಡಿ ಎಚ್ಚರಿಕೆ ಕೊಡ್ತೀವಿ. ಪ್ಲಸ್ ಒಂದು ರೌಡಿ ಸೀಟಲ್ಲಿ ಏನು ಡೀಟೇಲ್ಸ್ ಇದೆ ಅಪ್ಡೇಟ್ ಮಾಡಿ ಕೂಡ ನಮಗೆ ಅವಕಾಶ ಸಿಗುತ್ತೆ. ರೂಟೀನ್ ಪೊಲೀಸಿಂಗ್ ಪ್ರೊಸೀಜರ್ ಫಾರ್ ಮಾನಿಟರ್ ಮಾಡಲಿಕ್ಕೆ. ಸರ್, ಈಗ ಬ್ರೇಕ್ ವೈಸ್ ಸ್ಟೇಷನಲ್ಲಿ ಯಾವ ಸ್ಟೇಷನು ಹೈಯೆಸ್ಟು ಆ್ಯಂಡ್ ಲೋಯೆಸ್ಟ್? ಹೈಯೆಸ್ಟ್ ಮೇನ್ ನಮ್ಮದು KGF ತಾಲೂಕಲ್ಲಿ ಅಂಡರ್ಸನ್ ಪೇಟೆ ಸ್ಟೇಷನಲ್ಲಿ ಮ್ಯಾಕ್ಸಿಮಮ್ ರೌಡೀಸ್ ಇದ್ದಾರೆ. ಅಂಡರ್ಸನ್ ಪೇಟೆಯಲ್ಲಿ, ರಾಬರ್ಟ್ಸನ್ ಪೇಟೆಯಲ್ಲಿ. ಸೊ ಆದ ನಂತರ ಬಾಕಿಯಲ್ಲಿ ಬಂಗಾರಪೇಟೆ ಕೂಡ ಇದೆ. ಬಾಕಿ ಸ್ವಲ್ಪ ಸಣ್ಣ ಸ್ಟೇಷನಲ್ಲಿ ಜಾಸ್ತಿ ಇಲ್ಲ. ಮೇನ್ ನಮ್ಮದು ಫೋಕಸ್ ಅಂಡರ್ಸನ್ ಪೇಟೆ, ರಾಬರ್ಟ್ಸನ್ ಪೇಟೆ, ಗುರ್ಗಾಮ್, ಬಂಗಾರಪೇಟೆ ಅಲ್ಲಿ ಜಾಸ್ತಿ ರೌಡಿ ಚಟುವಟಿಕೆ ಇದೆ. ಸೊ ಅಲ್ಲಿ ರೌಡಿ ಸೀಟ್ ರೆಸನಲೈಸ್ ಮೀನ್ಸ್ ಯಾರು ಆ್ಯಕ್ಟಿವ್ ಇಲ್ಲ, ಈಗ ಕೆಲಸ ಮಾಡ್ತಾಯಿದ್ದಾರೆ, ಆ್ಯಸ್ ಪರ್ ಲಾ ಕಾನೂನು ಪ್ರಕಾರ ಮಾಡ್ತಾಯಿದ್ದಾರೆ. ಕ್ಲೋಸ್ ಕೂಡ ಮಾಡ್ತಾಯಿದ್ದೀವಿ. ಅದಕ್ಕೆ ನಾವು ಕರಿತೀವಿ ಅವ್ರದ್ದು ಏನು ಬಿಹೇವಿಯರ್ ಇದೆ, ಏನು ಚಟುವಟಿಕೆ ನೋಡಲಿಕ್ಕೆ. ಸೊ ಈ ಮುಖ್ಯವಾಗಿ ಇದು ಹಬ್ಬ ಸಲುವಾಗಿ ನಾವು ವಾಚ್ ಮಾಡಲಿಕ್ಕೆ, ನಿಗಾ ಇಟ್ಕೊಳ್ಳಿಕ್ಕೆ ನಾವೆಲ್ಲರೂ ಕರಿತೀವಿ. ಅದು ಏನು ಕ್ರಮ ತಗೊಂಡು ಬರೋದು ಖಂಡಿತ ಬರಬೇಕು. ಬಿಕಾಸ್ ಈಗ ಬೇರೆ ಬೇರೆ ರೀಜನಿಂದ ಕೆಲವು ಬರಲ್ಲ. ಸ್ಕಿಪ್ಪಿಂಗ್ ಮೋಸ್ಟ್ ಆಫ್ ದಿ ಟೈಮ್ ಎಸ್ಕೇಪಿಂಗ್. ದಟ್ಸ್ ವೈನಾ ಯಾರು ವಾಟ್ ಆಕ್ಷನ್ ಯು ಟೇಕ್? ಅದಕ್ಕೆ ಖಂಡಿತ ನಾವು ಆ್ಯಕ್ಷನ್ ತಗೊಳ್ಬೇಕು. ಯಾರು ಬಂದಿದ್ದಾರೆ ದ್ಯಾಟ್ ಮೀನ್ಸ್ ಅವರು ನಾವೊಂದು ಕೇಳ್ತಾರೆ, ಕಾನೂನುಬದ್ಧವಾಗಿ ಮಾಡ್ತಾ ಇದ್ದಾರೆ. ಯಾರು ಬಂದಿಲ್ಲ ಅವ್ರಿಗೆ ನೆಕ್ಸ್ಟ್ ಸ್ಟೇಷನ್ಗೆ ಕರಿತೀವಿ. ಅವ್ರು ಬರಲೇಬೇಕು. ಅವ್ರಿಗೆ ನಾವು ಯಾರು ಇಷ್ಟದಿಂದ ಬರ್ತಾಯಿಲ್ಲ, ನಾವು ನಮ್ಮದು ಸಿಬ್ಬಂದಿ ಕಳಿಸಿ, ಆಫೀಸರ್ ಕಳಿಸಿ ಅವ್ರಿಗೆ ಎಲ್ಲಿ ಇರ್ತಾರೆ ನಾವು ಹೇಳ್ಕೊಂಡು ಬರ್ತೀವಿ. ಅವ್ರು ಬರಲೇಬೇಕು, ಕೋಆಪ್ರೇಟ್ ಮಾಡಬೇಕು. ಈ ಥರ ಯಾರು ಬಂದಿಲ್ಲ, ಈ ಥರ ಅವಕಾಶ ಸಿಗಲ್ಲ ಅವರಿಗೆ. ಬಂದಿಲ್ಲ ದಟ್ ಮೀನ್ಸ್ ಈ ನಾಟ್ ಕೋಆಪ್ರೇಟ್ ಮಾಡ್ತಾಯಿಲ್ಲ. ಮೀನ್ಸ್ ಅವ್ರು ಬೇರೆ ಉದ್ದೇಶ ಇರ್ಬೋದು.
ಸೊ ಅವ್ರು ಬರಲೇಬೇಕು, ನಾವು ಇಟ್ಕೊಂಡು ಅವರಿಂದ ವ್ಯಾಕ್ಸಿನ್ ತಗೊಳ್ತೀವಿ. ಥ್ಯಾಂಕ್ ಯು ಸರ್.